ಭಕ್ತರಿದ್ದಂಥ ಊರು, ಅದಕ್ಕೆ ಊರಿಗೆ ತೊಂಡನೂರು ಅಂತ ಹೆಸರು. ಇಲ್ಲಿ ಬಿಟ್ಟಿದೇವ ಅನ್ನೋ ಮಹಾರಾಜ ಹೊಯ್ಸಳ ರಾಜ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಆ ಕಾಲದಲ್ಲಿ ರಾಮಾನುಜರು ತಮಿಳುನಾಡಿಂದ ಕರ್ನಾಟಕಕ್ಕೆ ಬರ್ತಾರೆ. ಯಾಕಪ್ಪ ಕರ್ನಾಟಕಕ್ಕೆ ಬರ್ತಾರೆ ಅಂದರೆ, ರಾಮಾನುಜಾಚಾರ್ಯರು ತಮಿಳುನಾಡಲ್ಲಿ ವಿಶಿಷ್ಟಾದ್ವೈತ ಪ್ರಚಾರ ಮಾಡಿದ್ರೆ ಅಲ್ಲಿದ್ದಂಥ ಕ್ರಿಮಿಕಂಠ ಕುಲತುಂಗ ರಾಜ ಅನ್ನೋ ಚೋಳ ರಾಜ ಅದ್ವೈತಿ. ಇವರು ವಿಶಿಷ್ಟಾದ್ವೈತಿ ಪ್ರೋತ್ಸಾಹ ಕೊಡಲ್ಲ. ಇವರಿದ್ರೆ ವಿಶಿಷ್ಟಾದ್ವೈತ ಮುಂದೆ ಬರುತ್ತೆ, ಅದರಿಂದ ಇವ್ರು ಇರಬಾರ್ದು, ಇವ್ರ ಕಣ್ಣೆಲ್ಲ ತೆಗೀರಿ ಅಂತ ರಾಜಾಜ್ಞೆ ಮಾಡಿಬಿಡ್ತಾರೆ. ಈ ವಿಚಾರ ರಾಮಾನುಜಾಚಾರ್ಯ ಶಿಷ್ಯರೊಬ್ರು ಇರ್ತಾರೆ, ಕೂರುತ್ತಾಳ್ವಾರ್ ಅಂತ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ರಾಮಾನುಜಾಚಾರ್ಯರು ಸಂಜೆ ಹೊತ್ತು ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರೆ ಅವರ ತ್ರಿದಂಡ ಕಾಷಾಯ ವಸ್ತ್ರ ಇಟ್ಟು ಸ್ನಾನ ಮಾಡ್ತಾ ಇದ್ರೆ ಅವ್ರು ಬಂದಿದ್ದೆ ರಾಮಾನುಜಾಚಾರ್ಯ ಇಟ್ಟಿದ್ದಂಥ ಕಾಷಾಯ ವಸ್ತ್ರ ತ್ರಿದಂಡ ಎರಡು ತಗೊಂಡು ಬಿಳಿ ಬಟ್ಟೆ ಇಟ್ಟು ರಾಮಾನುಜಿಗೆ ಪಂಚೆ ಇಟ್ಟು, ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಬಿಳಿ ಪಂಚೆ ಹುಟ್ಟಿ ನೀವು ಹೊಟ್ಟೋಗ್ಬಿಡಿ, ಇಲ್ಲ ಅಂದರೆ ರಾಜಾಜ್ಞೆ ಆಗಿದೆ, ನಿಮ್ಮ ಕಣ್ಣೆಲ್ಲ ತೆಗೆದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕಾವಿ ವಸ್ತ್ರ ಉಟ್ಕೊಂಡು ತ್ರಿದಂಡ ತಗೊಂಡು ಹೊಟ್ಟೋಗ್ಬಿಡ್ತಾರೆ ಕೂರುತ್ತಾಳ್ವಾರು. ಆವಾಗ ರಾಮಾನುಜಾಚಾರ್ಯ ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲಿಂದ ಅವರಿಬ್ಬರು ಶಿಷ್ಯರ ಜೊತೆ ನಮ್ಮ ಕಾವೇರಿ ನದಿ ತೀರದಲ್ಲೇ ಕರ್ನಾಟಕ ಕಡೆ ನಡ್ಕೊಂಡ್ಬರ್ತಾರಂತೆ. ಇಲ್ಲಿಂದ ಸಾಲಿಗ್ರಾಮ ಅಂತಿದೆ, ನಿರ್ಲಯ ಸಾಲಿಗ್ರಾಮ ಅಂತಾರೆ, ಅಲ್ಲಿಗೆ ಮೊದಲು ಹೋಗ್ತಾರಂತೆ. ಅಲ್ಲಿ ಒಂದು ಸ್ವಲ್ಪ ದಿವಸ ಇರ್ತಾರೆ. ಇದ್ದರೆ ಅಲ್ಲಿ ಅವ್ರು ಯಾವುದೇ ಥರ ಅನುಕೂಲ ಆಗೋದಿಲ್ಲ. ಆವಾಗ ಇಲ್ಲಿ ಬಿಟ್ಟಿದೇವ ಅನ್ನೋ ಮಹಾರಾಜ ಇದಾರಲ್ಲ, ಅವರ ಆಶ್ರಯ ಪಡಿಬೋದು ಅಂತ ನಮ್ಮ ತೊಂಡನೂರಿಗೆ ರಾಮಾನುಜರು ಬರ್ತಾರೆ. ಬಂದರೆ ಅವರ ಆಸ್ಥಾನದಲ್ಲಿ ತೊಂಡನೂರು ನಂಬಿ ಅಂತ ಇರ್ತಾರೆ. ಅವ್ರು ರಾಮಾನುಜಾಚಾರ್ಯ ಶಿಷ್ಯರಾಗಿರ್ತಾರೆ. ರಾಮಾನುಜಾಚಾರ್ಯ ನೋಡಿದ್ದೆ ರಾಜನಿಗೆ ಹೇಳ್ತಾರೆ, ನೋಡಪ್ಪ ನಮ್ಮ ಗುರುಗಳು ಬಂದಿದ್ದಾರೆ ತಮಿಳ್ನಾಡಿಂದ, ನೀವು ಬಂದು ಅವ್ರ ದರ್ಶನ ಮಾಡೋದು ಒಳ್ಳೆಯದಾಗಿದೆ ಅಂತ ರಾಮಾನುಜಾಚಾರ್ಯರಿಗೆ ಅವ್ರ ಶಿಷ್ಯ ಹೇಳ್ತಾರೆ. ಆವಾಗ ರಾಜ ಬರ್ತಾರೆ, ಬಂದು ರಾಮಾನುಜಾಚಾರ್ಯನ ದರ್ಶನ ಮಾಡ್ತಾರೆ. ಮಾಡಿದಾಗ ರಾಮಾನುಜಾಚಾರ್ಯ ಕೇಳ್ತಾರೆ ರಾಜನಿಗೆ, ಹೇಗಿದ್ದೀರಾ, ಏನು ಸಮಾಚಾರ ಅಂತ. ಆಗ ರಾಜ ಹೇಳ್ತಾರೆ, ನಾನು ಚೆನ್ನಾಗಿದ್ದೀನಿ, ನನಗೇನು ತೊಂದರೆ ಇಲ್ಲಪ್ಪ, ಆದರೆ ನನ್ನ ಮಗಳಿಗೆ ಬ್ರಹ್ಮ ರಾಕ್ಷಸಿ ಅಂತ ಹಿಡಿದಿದೆ, ಏನೇ ಮಾಡಿದ್ರು ಹೋಗ್ತಾ ಇಲ್ಲ, ಅದಕ್ಕೇನೋ ಒಂದು ಪರಿಹಾರ ಹೇಳಿ ಅಂತಾರೆ. ಆಗ ರಾಮಾನುಜಾಚಾರ್ಯ ಹೇಳ್ತಾರೆ, ನೋಡಪ್ಪ ಕೆರೆ ಇದೆಯಲ್ಲ ಅದು ಸರೋವರವಾಗಿತ್ತು, ಆ ಸರೋವರದಲ್ಲಿ ಹೋಗಿ ಸ್ನಾನ ಮಾಡು, ನೀವು ದರ್ಶನ ಮಾಡಿದ್ರಲ್ಲ ಯೋಗ ನರಸಿಂಹ, ಆ ನರಸಿಂಹನ ದರ್ಶನ ಮಾಡು, ನಿನಗೆ ಒಳ್ಳೆಯದಾಗಿದೆ ಹೋಗು ಅಂತ. ಆವಾಗ ತನ್ನ ಮಗಳ ಜೊತೆ ಯಾವತ್ತೂ ಬರ್ದನಂಥ ರಾಜ ಆ ದೇವಸ್ಥಾನಕ್ಕೆ ಬರ್ತಾನೆ. ಯಾಕಪ್ಪ ಅಂದರೆ ಅವರು ಜೈನ ರಾಜ, ಅದರಿಂದ ಬಂದಿರಲಿಲ್ಲ ಯಾವತ್ತು. ಬಂದಾಗ ಆ ಕಾಲದಲ್ಲಿ ಅಲ್ಲಿದ್ದಂಥ ಅರ್ಚಕರು ಕೇಳ್ತಾರಂತೆ, ಏನು ಸ್ವಾಮಿ ಬಂದು ಏನು ಅಂತ. ಈ ಥರ ಯಾರೋ ಸನ್ಯಾಸಿ ಬಂದಿದ್ದಾರೆ, ಅವ್ರು ಹೇಳಿದ್ದಾರೆ ನನ್ನ ಮಗಳಿಗೆ ಬ್ರಹ್ಮ ರಾಕ್ಷಸಿ ಹಿಡಿದಿದೆ, ಅದಕ್ಕೆ ದರ್ಶನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಪೂಜೆ ಮಾಡಿಕೊಟ್ಟಿದ್ದೆ, ಕೂಡಿಸಿದ್ದೆ, ಅಲ್ಲೊಂದು ದಂಡ ಇದೆ ನರಸಿಂಹ ದಂಡ ಅಂತ, ಆ ದಂಡದಿಂದ ಮಂತ್ರ ಹಾಕಿದಾಗ ಬ್ರಹ್ಮ ರಾಕ್ಷಸಿ ವಿಮೋಚನೆ ಆಗ್ಬಿಡುತ್ತಂತೆ. ಅವರಾಗಿ ತುಂಬ ಸಂತೋಷವಾಗಿ ರಾಮಾನುಜಾಚಾರ್ಯರು ಕೇಳ್ತಾರೆ, ನೀವು ಹೇಳಿದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಒಳ್ಳೇದಾಯಿತು, ನಿಮ್ಗೇನು ಬೇಕು ಕೇಳಿ ನನ್ನ ಸಹಾಯ ಮಾಡ್ತೀನಿ ಅಂತ. ಅವ್ರು ರಾಮಾನುಜಾಚಾರ್ಯ ಕೇಳ್ತಾರೆ, ನನಗೇನು ಬೇಡ, ನಾನು ಸನ್ಯಾಸಿ ಅಂದರೆ ಎಲ್ಲರನ್ನು ಬಿಟ್ಟು ಬಂದವರೇ ಸನ್ಯಾಸಿಗಳು, ಅದರಿಂದ ನಾನು ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೀನಿ, ನನಗೇನು ಬೇಕಾಗಿಲ್ಲಪ್ಪ, ನನಗೆ ಯಾವುದೇ ಆಸೆ ಇಲ್ಲ. ನಾ ಬಂದಿರೋ ಉದ್ದೇಶ ಏನು ಅಂದರೆ ವಿಶಿಷ್ಟಾದ್ವೈತ ಅಂತ ಪ್ರಚಾರ ಮಾಡ್ತಾ ಇದ್ದೀನಿ. ಆ ಪ್ರಚಾರ ಮಾಡೋದಕ್ಕೋಸ್ಕರ ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ. ನೀನು ನನ್ನ ಮತನ ಸ್ವೀಕಾರ ಮಾಡಿದರೆ ಮಾಡ್ಬೋದು, ಇಲ್ಲ ಅಂದರೆ ನನಗೆ ಏನೂ ಬೇಕಾಗಿಲ್ಲ ಅಂತಾರೆ. ಆವಾಗ ಬಿಟ್ಟಿದೇವ ಮಹಾರಾಜ ಜೈನ ಮತನ ಬಿಡ್ತಾನೆ, ವೈಷ್ಣವ ಮತನ ಸ್ವೀಕಾರ ಮಾಡ್ತಾನೆ. ನೀವು ಬಂದಿರೋ ಯೋಗ ನರಸಿಂಹ ಸ್ವಾಮಿ ಅದೇ ಸನ್ನಿಧಿಯಲ್ಲೇ ಅವರಿಗೆ ವಿಷ್ಣುವರ್ಧನ ಅಂತ ನಾಮಕರಣ ಮಾಡಿಬಿಡ್ತಾರೆ. ನಾಮಕರಣ ಮಾಡಿದ್ರೆ ಈ ಊರಲ್ಲಿ 1,000 ಜನ ಜೈನ ಪಂಡಿತರಿರ್ತಾರೆ ಅವ್ರ ಆಸ್ಥಾನದಲ್ಲಿ. ಅವರೆಲ್ಲ ರಾಜನಿಗೆ ಯಜ್ಞೇಷ್ಟ ಆಗ್ಬಿಡ್ತಾರೆ. ನೀನು ರಾಮಾನುಜಾಚಾರ್ಯರು ಗೊತ್ತಾ, ಯಾರೋ ಬಂದು ಹೇಳಿದ್ದಾರೆ ನೀನು ಮತ್ತಿಂದ ಮತಿಗೆ ಸೇರಿದೆಯಲ್ಲ, ಅವ್ರಂಥ ಪ್ರಭಾವ ಏನಿದೆ ಅಂತ. ಅವ್ರು ರಾಮಾನುಜಾಚಾರ್ಯ ಅಂದರೆ ಸಾಮಾನ್ಯರಲ್ಲಪ್ಪ, ರಾಮನ ತಮ್ಮ ಲಕ್ಷ್ಮಣ ಬಂದು ಆದಿಶೇಷ ಅಂಶದಲ್ಲಿ ಹುಟ್ಟಿದವರು. ಅದೇ ಥರ ಇವರು ಕೂಡ ಆದಿಶೇಷ ಅಂಶ ಅಂತ ಹೇಳ್ತಾರೆ. ಆದರೆ ಅವ್ರು ಯಾರೂ ಒಪ್ಪದೇ ಇಲ್ಲ. ಇಲ್ಲಪ್ಪ, ಕೃತಯುಗದಲ್ಲಿ ಪ್ರಹ್ಲಾದ ರಾಯ್ ಜನಿಸದಂತೆ ಆದಿಶೇಷ ವಂಶದಲ್ಲಿ, ತ್ರೇತಾಯುಗದಲ್ಲಿ ಲಕ್ಷ್ಮಣ ಅವತಾರ, ದ್ವಾಪರ ಯುಗದಲ್ಲಿ ಬಲರಾಮರ ಅವತಾರ, ಈ ಕಲಿಯುಗದಲ್ಲಿ ರಾಮಾನುಜ ಆಗಿದ್ದಾರೆ. ವಿಷ್ಣು ಯಾವ ಅವತಾರ ಇರ್ತಿದ್ರೆ ಅವ್ರ ಜೊತೆಗೇ ಬಂದಿದ್ದಾರೆ, ಅದರಿಂದ ಇವರೇ ಆದಿಶೇಷ ಅಂಶದಲ್ಲಿ ಹುಟ್ಟಿದವರು ಅಂತ ಹೇಳ್ತಾರೆ. ಆದರೆ ಅವ್ರು ಯಾರೂ ಒಪ್ಪದೇ ಇಲ್ಲ. ಈ ರಾಮಾನುಜನ ಆದಿಶೇಷ ಅಂಶದಲ್ಲಿ ಹುಟ್ಟಿದವರು ಅಂತ ಹೇಳ್ತಿಲ್ಲಪ್ಪ, ಆದಿಶೇಷ ಅಂಶದಲ್ಲಿ ಹುಟ್ಟಿದ್ರೆ ನಾವು 1,000 ಜನ ಇದ್ದೀವಿ ಜೈನ ಪಂಡಿತರು, ನಾವೆಲ್ಲ ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆಗೆ ಏಕಕಾಲದಲ್ಲಿ ಒಂದೇ ಸಾರಿ ಉತ್ತರ ಕೊಡಬೇಕು, ಕೊಟ್ಟು ನಮ್ಮನ್ನೆಲ್ಲ ಜಯಿಸಬೇಕು. ಯಾಕೆ ಸಾಧ್ಯ ಅಂತ ಹೇಳ್ತಾರೆ. ನೀವೇ ಹೇಳಿದ್ರಲ್ಲ ಆದಿಶೇಷ ಅಂಶ ಅಂತ, ಆದಿಶೇಷ ಅಂಶದಲ್ಲಿ ಹುಟ್ಟಿದ್ರೆ 1000 ತಲೆ ಇರಬೇಕು, 1000 ನಾಲಿಗೆ ಇರಬೇಕು, 1000 ಜನಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂದರೆ ನೀವು ವಾಪಸ್ಸು ಜೈನ್ ಮತ್ತೆ ಬರಬೇಕಾಗತ್ತೆ ಅಂತ ಗಲಾಟೆ ಮಾಡ್ತಾರೆ. ಆವಾಗ ರಾಜನಿಗೆ ಹೆದರಿಕೆ ಆಗುತ್ತೆ, ಇರೋ ಒಬ್ಬ ವ್ಯಕ್ತಿ 1,000 ಜನಕ್ಕೆ ಯಾವ ಉತ್ತರ ಕೊಡ್ತಾರೆ, ಏನು ಮಾಡೋದು ಅಂತ ಬಂದು ರಾಮಾನುಜಾಚಾರ್ಯ ಹತ್ರ ಕೇಳ್ತಾರಂತೆ. ಅವ್ರು ರಾಮಾನುಜಾಚಾರ್ಯ ಹೇಳ್ತಾರೆ, ನಿಮ್ಗೆ ಒಳ್ಳೇದು ಮಾಡಿದ್ದು ಯಾರಪ್ಪ, ನರಸಿಂಹಸ್ವಾಮಿ, ದೇವರದ ನಡಿ ವಾದ ನಡಿ ಅಂತ. ಹೊರಗಡೆ ಟೇಬಲ್ ಹಾಕಿದ್ದಾರೆ, ಅದೇ ಟೇಬಲ್ಲೇ ರಾಮಾನುಜಾಚಾರ್ಯ ಸುತ್ತ ಕೂತಿರ್ತಾರೆ.
ತೆರೆ ಹಾಕಿ, ಅದೇನು ಇಲ್ಲ ಅದೇ ಜಾಗದಲ್ಲಿ ತೆರೆ ಹಾಕಿ ಸುತ್ತ ಒಳಗಡೆ ಕೂತಂತೆ. ಯಾಕಪ್ಪ ತೆರೆ ಹಾಕೋದು ಅಂದರೆ ಗರ್ಭಗುಡಿ ಸುಪ್ನಾಗ್ತಿ ಎರಡೇ ಇದ್ದಿದ್ದು, ಮುಂದಕ್ಕೆಲ್ಲ ಎಲ್ಲ ಖಾಲಿ ಪ್ಲೇಸ್ ಏನೂ ಇರಲಿಲ್ಲ. ಅಷ್ಟು ಅಲ್ಲಿ ಕೂತ್ಕೊತಾರೆ. ಕೂತ್ಕೊಂಡು ನರಸಿಂಹನ ಪ್ರಾರ್ಥನೆ ಮಾಡ್ತಾರಂತೆ. ಅವ್ರು ಬಂದು ನರಸಿಂಹ ಉಪಾಸಕರು ರಾಮಾನುಜರು, ಅದರಿಂದ ನರಸಿಂಹನ ಪ್ರಾರ್ಥನೆ ಮಾಡ್ತಾರಂತೆ. ಆ ದೇವಾಲಯ ಸುತ್ತ 1,000 ಜನ ಜೈನ ಪಂಡಿತರುಗಳೆಲ್ಲ ನಿಂತು ಪ್ರಶ್ನೆ ಕೇಳಿದ್ರೆ ಏಕಕಾಲದಲ್ಲಿ 1,000 ಜನಕ್ಕೆ ಉತ್ತರ ಬಂದಂತೆ. ಅವಾಗ ಎಲ್ಲರಿಗೂ ಹೆದರಿಕೆ ಆಗೋಯ್ತು. ಇರುವರು ಒಬ್ಬ ವ್ಯಕ್ತಿ 1,000 ಜನಕ್ಕೆ ಯಾವ ಉತ್ತರ ಕೊಟ್ಟಿದ್ದಾರೆ, ತೆರೆ ತೆಗಿಯೋಣ ಅಂತ ಹೆದರಿಕೆ. ಒಬ್ಬೊಬ್ಬರೇ ಬಂದು ತೆರೆಯ ಸಂದಲ್ಲಿ ನೋಡಿದಂತೆ ಯಾರಿದ್ದಾರೆ ನೋಡೋಣ ಅಂತ ನೋಡಿದ್ರೆ ರಾಮಾನುಜಾಚಾರ್ಯ ಹಿಂಭಾಗದಲ್ಲಿ 1,000 ಹೆಡೆ ಅಂತ ಸರ್ಪ ಆಯ್ತಂತೆ. ನರಸಿಂಹಸ್ವಾಮಿ ಸರ್ಪರೂಪದಲ್ಲಿದ್ರು ಅಂತ. ಇದನ್ನು ನೋಡಿದ ತಕ್ಷಣ ಕೆಲವರಿಗೆ ಮತಿಭ್ರಮಣೆ ಆಯಿತು ಅಂತ, ಹುಚ್ಚರಾದ್ರು ಅಂತ. ಕೆಲವರು ಆ ವಿಷ ಜ್ವಾಲೆಗೆ ಸತ್ತೋಗ್ಬಿಡ್ತಾರೆ, ಮಿಕ್ಕಿದವರೆಲ್ಲ ಶರಣಾಗತಿ ಆಗ್ಬಿಡ್ತಾರೆ. ಶರಣಾಗತಿ ಆದಮೇಲೆ ರಾಮಾನುಜಾಚಾರ್ಯ ಇವ್ರನ್ನ 12 ವರ್ಷ ಕಾಲ ಇರ್ತಾರೆ. 12 ವರ್ಷ ಇದ್ದಾಗ ಏನು ಕೆಲಸ ಮಾಡ್ತಾರೆ ಅಂದರೆ, ಇಲ್ಲಿರೋ 3 ದೇವಾಲಯಗಳು ಪುರಾತನವಾದಂಥ ದೇವಸ್ಥಾನ. ಯೋಗ ನರಸಿಂಹರು ಬಂದು ಕೃತ ಯುಗದಲ್ಲಿ ಪ್ರಹ್ಲಾದರಿಂದ ಪ್ರತಿಷ್ಠೆ ಆಗಿರೋದು. ಅವ್ರಿಗೆ ಇವ್ರಿಗೆ ಪ್ರಹ್ಲಾದ್ರೆ ಪ್ರತ್ಯಕ್ಷ ಆಗಿರೋ ಜಾಗ ಇಲ್ಲಿ. ಮತ್ತೆ ತಮಿಳ್ನಾಡಲ್ಲಿ ಘಟಿಕಾಚಲ ಅಂತಿದೆ, ಸೋಲಿಂಗಪುರಂ ಅಂತಾರೆ. ಇಲ್ಲಿ ಏಕಕಾಲದಲ್ಲಿ ಪ್ರಹ್ಲಾದ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ 1350 ಮೆಟ್ಲ ಮೇಲಿದ್ದಾರೆ ಯೋಗ ನರಸಿಂಹ, ಇಲ್ಲಿ ಬರೀ 35 ಮೆಟ್ಲ ಮೇಲಿದ್ದಾರೆ ಅಷ್ಟೇ. ಇವರು ಏಕಕಾಲದಲ್ಲಿ ಪ್ರತಿಷ್ಠೆ ಆಗಿರೋಂಥದ್ದು. ಈ ಥರ ಯೋಗ ನರಸಿಂಹ ಸ್ವಾಮಿ ಸನ್ನಿಧಿ. ಇಲ್ಲಿ ಪಾರ್ಥಸಾರಥಿ ಶ್ರೀದೇವಿ ಭೂದೇವಿ ಜೊತೆ ಪಾರ್ಥಸಾರಥಿ ಇದ್ದಾರೆ. ಉತ್ಸವ ಮೂರ್ತಿ ಗೋಪಾಲಕೃಷ್ಣ ರುಕ್ಮಿಣಿ ಸತ್ಯಭಾಮನ ಜೊತೆ ಇದ್ದಾರೆ. ಇಲ್ಲಿ ಭಗವದ್ಗೀತೆಯನ್ನು ಉಪದೇಶ ಮಾಡೋದಕ್ಕೋಸ್ಕರವಾಗಿ ಸ್ವಾಮಿ ಪಾರ್ಥನಿಗೆ ಸಾರಥಿಯಾಗಿ ಇಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂತ. ಇದರ ನೆನಪಿಗೋಸ್ಕರವಾಗಿ ದೇವರನ್ನ ಯುಧಿಷ್ಠಿರ ಮಹಾರಾಜರು ಸ್ಥಾಪನೆ ಮಾಡಿದ್ದಾರೆ. ಭೃಗು ಮಹರ್ಷಿ ಅರ್ಚನೆ ಮಾಡಿರುವಂಥ ಜಾಗ. ವೈಖಾನ ಶಾಸ್ತ್ರ ಪ್ರಕಾರ ಪೂಜಾ ವಿಧಿ. ಈ ಥರ ದ್ವಾಪರ ಯುಗದಲ್ಲಿ ಪ್ರತಿಷ್ಠೆ ಆಗಿರೋಂಥ ದೇವರು 5500 ವರ್ಷದ ಹಿಂದೆ. ಈ ಥರ ಪಾರ್ಥಸಾರಥಿ ದೇವರು. ಮುಂದೆ ನಾರಾಯಣ ಸ್ವಾಮಿ ದೇವಸ್ಥಾನ ನಾರಾಯಣ ಬಂದು ದೇವೇಂದ್ರರಿಂದ ಪ್ರತಿಷ್ಠೆ ಆಗಿರೋಂಥದ್ದು. ಪಂಚನಾರಾಯಣರು ಅಂತ ಹೇಳ್ತಿರಲ್ಲ, ಆ ನಾರಾಯಣರು ಒಂದು ನಾರಾಯಣ ನಮ್ಮ ತೊಂಡನೂರು ಲಕ್ಷ್ಮೀ ನಾರಾಯಣರು ಅಂತ. ಪಂಚನಾರಾಯಣರು ಯಾಕಪ್ಪ ಪ್ರತಿಷ್ಠೆ ಮಾಡೋದು? ದೇವೇಂದ್ರ ಸುರಾಸುರ ಯುದ್ಧ ಅಂತ ನಡೀತೆ. ಆ ಯುದ್ಧದಲ್ಲಿ ಬ್ರಹ್ಮಹತ್ಯೆ ದೋಷ ಮಾಡ್ಬಿಡ್ತಾರಂತೆ ಇಂದ್ರ. ಆವಾಗ ವಿಷ್ಣುನ ಕೇಳ್ತಾರಂತೆ, ನಾನು ಬ್ರಹ್ಮಹತ್ಯೆ ದೋಷ ಮಾಡಿದ್ದೀನಿ, ಇದಕ್ಕೇನ ಪರಿಹಾರ ಅಂತ. ಆವಾಗ ನೀನು ಭೂಲೋಕದಲ್ಲಿ ಪಂಚನಾರಾಯಣನ ಸ್ಥಾಪನೆ ಮಾಡು, ನಿನಗೆ ಬ್ರಹ್ಮಹತ್ಯೆ ದೋಷ ಹೋಗುತ್ತೆ ಅಂತ ಹೇಳ್ತಂತೆ. ಆವಾಗ 5 ನಾರಾಯಣನ ದೇವೇಂದ್ರ ಪ್ರತಿಷ್ಠೆ ಮಾಡಿದೆ. ಅದರಲ್ಲಿ ಮೊದಲನೇದು ನಮ್ಮ ತೊಂಡನೂರು ಲಕ್ಷ್ಮೀನಾರಾಯಣ, 2ನೇದು ಮೇಲುಕೋಟೆಯ ಚಳುನಾರಾಯಣ, 3ನೇದು ಗದಗಿನ ವೀರನಾರಾಯಣ, 4ನೇದು ತಲಕಾಡಿನ ಕೀರ್ತಿನಾರಾಯಣ, 5ನೇದು ಗುಂಡ್ಲುಪೇಟೆಯ ವಿಜಯನಾರಾಯಣ ಅಂತ. ಈ 5 ನಾರಾಯಣ ಸ್ವಾಮಿನ ಜೀರ್ಣೋದ್ಧಾರ ಮಾಡ್ತಾರೆ ರಾಮಾನುಜಾಚಾರ್ಯರು. ಗೊತ್ತೈತೆ? ಹಾಗೆ ಇಲ್ಲಿರೋ 3 ದೇವಸ್ಥಾನಗಳು ಆಯಿತು. ಮತ್ತು ಕೆರೆ ಇರಲಿಲ್ಲ ಮೊದಲು, ಅದಕ್ಕೆ ಪಂಚ ಅಪ್ಸರ ತಟಾಕ ಅಂತ ಹೆಸರು. ಪಂಚ ಅಪ್ಸರಸ್ಯರ ಜೊತೆ ಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಜಲಕ್ರೀಡೆ ಆಡ್ತಾ ಇದ್ದಂಥ ಜಾಗ. ಅದಕ್ಕೆ ಪಂಚ ಅಪ್ಸರ ತಟಾಕ. ತಟಾಕ ಅಂದರೆ ಸರೋವರ, ನೀರು ಹರಿದು ವೇಸ್ಟ್ ಊಟ ಹೋಗ್ತಾ ಇತ್ತು ನೀರೆಲ್ಲ. ಯಾಕೆ ನೀರೆಲ್ಲ ಪೋಲಾಗುತ್ತೆ ಅಂತ ರಾಮಾನುಜಾಚಾರ್ಯ ಯೋಚನೆ ಮಾಡಿದ್ದೆ. ಬಿಟ್ಟಿದೇವನಿಗೆ ಹೇಳಿದ್ದೆ 2 ಬೆಟ್ಟಗಳ ಮಧ್ಯದಲ್ಲಿ ಕಟ್ಟದಂತೆ. ಯಾವ ಥರಪ್ಪ ಅಷ್ಟು ದೊಡ್ಡ ಕೆರೆ ನಿರ್ಮಾಣ ಮಾಡೋದು ಅಂದರೆ, ಈ ಊರಿನ ಸುತ್ತ 21 ಜೈನ ಬಸದಿಗಳಿತ್ತಂತೆ. ಅದನ್ನೆಲ್ಲ ಕೆಡವಿ ಅದ್ರಲ್ಲಿ ಬರೋ ಕಲ್ಲು ಮಣ್ಣೆಲ್ಲ ತೊಗೊಂಡು ಕೆರೆಗೆ ಹಾಕಿದ್ದಾರೆ ಅಂತ ಪ್ರತೀತಿ ಇದೆ. ಈ ಥರ ಕೆರೆ ಕಟ್ಟಿ ಕೆರೆಗೆ ಮಂಗಳಾಶಾಸನ ಮಾಡಿ ರಾಮಾನುಜ ತೀರ್ಥ, ತಿರುಮಲ ಸಾಗರ, ಯಾಗೋ ಸಮುದ್ರ ಅಂತ ಮಂಗಳಾಶಾಸನ ಮಾಡಿ ರಾಮಾನುಜರು ಅವ್ರ ಕನಸಲ್ಲಿ ಚಳುನಾರಾಯಣ ಸ್ವಾಮಿ ಬರ್ತಾರೆ ಜೀರ್ಣೋದ್ಧಾರ ಮಾಡುವಂಥ. ಮೇಲ್ಕೋಟೆ ಹೋಗಿ ಚಳುನಾರಾಯಣ ಸ್ವಾಮಿ ಜೀರ್ಣೋದ್ಧಾರ ಮಾಡ್ತಾರೆ. ಹಾಗೆ ಗದಗಿನ ವೀರನಾರಾಯಣ, ತಲಕಾಡು ಕೀರ್ತಿನಾರಾಯಣ, ಕುಂಡ್ಲಪೇಟೆ ವಿಜಯನಾರಾಯಣ, ತೊಂಡನೂರು ಲಕ್ಷ್ಮೀನಾರಾಯಣ ಅಂತ 5 ನಾರಾಯಣನ ಜೀರ್ಣೋದ್ಧಾರ ಮಾಡ್ತಾರೆ. ಮಾಡಿ ತೊಂಡನೂರಿಗೆ ಬರ್ತಾರೆ. ಇದೆಲ್ಲ ಕೆಲಸ ನಡೀಬೇಕಾದ್ರೆ ರಾಮಾನುಜರಿಗೆ ನರಸಿಂಹಸ್ವಾಮಿ ಅನುಗ್ರಹ. ಅದರಿಂದ ಮೊದಲು ರಾಮಾನುಜರು ನರಸಿಂಹರಿಗೆ ಶ್ವೇತ ವಸ್ತ್ರ ಕೊಟ್ಟು ಅವರಲ್ಲಿ ಪುನಃ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು. ನೀವು ನೋಡಿದ್ರಲ್ಲ ರಾಮಾನುಜಾಚಾರ್ಯ ಯಾವ ಥರ ಇದ್ರು? ಕಾಷಾಯ ವಸ್ತ್ರದಲ್ಲಿದ್ದರು, ಶೇಷರೂಪದಲ್ಲಿದ್ದರು. ಆದರೆ ಕೈಲಿ ತ್ರಿದಂಡ ಇರಲಿಲ್ಲ. ಗಮನಿಸಿದ್ರ? ತ್ರಿದಂಡ ಇರಲಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಬರೋಕ್ಕೆ ತಂದಿರಲಿಲ್ಲ ತಮಿಳ್ನಾಡಿಂದ. ಬಿಳಿ ಪಂಚೆಯಲ್ಲಿ ಬಂದಿದ್ರು, ಇಲ್ಲಿ ಕಾಷಾಯ ವಸ್ತ್ರ ಉಟ್ಕೊಂಡ್ರು. ಅದರಿಂದ ಇಲ್ಲಿ ವಸ್ತ್ರಧಾರಣೆ ಮಾಡೋದು ತುಂಬ ವಿಶೇಷ. ನರಸಿಂಹರಿಗೆ ಬಿಳಿ ಪಂಚೆ, ರಾಮಾನುಜರಿಗೆ ಕಾಷಾಯ ವಸ್ತ್ರ ಮಾಡಿದ್ರೆ ನೀವು ಏನೇ ಪ್ರಾರ್ಥನೆ ಮಾಡಿದ್ರು 150 ದಿವಸದಲ್ಲಿ ಸಿದ್ಧಿ ಆಗುತ್ತೆ. ಆಮೇಲೆ ಬಂದು ವಸ್ತ್ರಧಾರಣೆ ಮಾಡೋದು ತುಂಬ ವಿಶೇಷ. ಇಲ್ಲಿಂದ ರಾಮಾನುಜರು ಶ್ರೀರಂಗಕ್ಕೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಶಿಷ್ಯರೆಲ್ಲ ಶ್ರೀರಂಗದಿಂದ ಬಂದ್ಬಿಡ್ತಾರೆ. ರಾಮಾನುಜರು ತೊಂಡನೂರಲ್ಲೇ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನಾವು ಬಂದರೆ ಇವ್ರು ಹೊರಟ್ರೆ ಈ ರಾಜ ಬಿಡಲ್ಲ. ಇಲ್ಲಿದ್ದಂಥ 1,000 ಜನ ಶ್ರೀ ವೈಷ್ಣವರು ಅವರೆಲ್ಲ ಇವ್ರ ಜೊತೆ ಹೊರಟ್ಬಿಡ್ತಾರೆ, ನಾವು ನಿಮ್ಮ ಜೊತೆ ಬರ್ತೀವಿ ಅಂತ.
ಇಲ್ಲದೆ ನೀವು ಇಲ್ಲೇ ಇರಿ ಅಂತ ಗಲಾಟೆ ಮಾಡ್ತಾರೆ. ಅವಾಗ ಏನಪ್ಪ ಮಾಡೋದು ಅಂತ ರಾಮಾನುಜರಿಗೆ ಯೋಚನೆ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ ನೋಡಿ, ನನ್ನ ಶಕ್ತಿ ಇಲ್ಲೇ ಬಿಟ್ಟು ಹೋಗ್ತೀವಿ, ಇವೆಲ್ಲ ಇಲ್ಲೇ ಇದ್ದು ಮತ ಪ್ರಚಾರ ಮಾಡಿ ಅಂತ ಹೇಳಿ ಅವರೇ ಸ್ವಯಂ ಕೂತು ಇವನ್ನ ರಾಮಾನುಜಾಚಾರ್ಯ ದರ್ಶನ ಮಾಡೋದಲ್ಲ, ಆ ರಾಮಾನುಜಾಚಾರ್ಯ ವಿಗ್ರಹ ಮಾಡಿಸ್ತಾರೆ. ಅದು ಬಂದು ಸುಣ್ಣದ ಗಾರೆಯಿಂದ ಮಾಡಿರ್ತಾರೆ ವಿಗ್ರಹ, ಅದಕ್ಕೆ ಸುಧಾಮೂರ್ತಿ ಅಂತಾರೆ. ತಮಿಳಲ್ಲಿ ಅದಕ್ಕೆ ಸ್ವದೇ ಅಂತಾರೆ. ಸ್ವದೇ ವಿಗ್ರಹ ಸುಣ್ಣದ ಗಾರೆಯಿಂದ ಮಾಡಿಸಿದ್ರೆ ಅವ್ರು ಯಾರು ಒಪ್ಪೋದಿಲ್ಲ. ನೀವೇನು ಬರೀ ಬೊಂಬೆ ಥರ ಮಾಡಿ ಇಟ್ಬಿಟ್ಟು ಹೋಗ್ತಾ ಇದ್ದೀರಾ, ನೀವು ಇದ್ದಂಗೆ ಆಗಲ್ಲ, ಅದರಿಂದ ನೀವು ಇಲ್ಲೇ ಇರಬೇಕು ಅಂತ ಗಲಾಟೆ ಮಾಡ್ತಾರೆ. ಅವಾಗ ರಾಮಾನುಜರಿಗೆ ಯೋಚನೆ ಅಂದ್ಬಿಡ್ತಾರೆ, ಅರ್ಜೆಂಟಾಗಿ ಹೋಗಬೇಕು, ಇವ್ರು ಯಾರು ಬಿಡಲ್ವಲ್ಲ, ಏನು ಮಾಡೋದು ಅಂತ. ಆವಾಗೆಲ್ಲ ಇದ್ದಂಥ ಅರ್ಚಕರು ಕೇಳ್ತಾರಂತೆ, ಈ ಥರ ಆಗಿದೆ, ಅದಕ್ಕೆ ಏನು ಮಾಡೋದು ಅಂತ. ಆವಾಗ ಅಲ್ಲಿಂದ ಅರ್ಚಕರು ಹೇಳ್ತಾರಂತೆ, ನಿಮ್ಮಲ್ಲಿರೋಂಥ ಒಂದು ಅನುಭಾಗ ತೆಗೆದು ಪ್ರತಿಷ್ಠೆ ಮಾಡಿಸ್ಕೊಳ್ಳಿ ಅಂತ. ನಮ್ಮ ಶರೀರದಲ್ಲಿ 48 ಜೀವಕಳೆಗಳಿರುತ್ತೆ, ಅದರಲ್ಲಿ ಒಂದು ಭಾಗ ತೆಗೆದು ಪ್ರತಿಷ್ಠೆ ಮಾಡಿಸ್ಕೊಳ್ಳಿ, ಅವಾಗ ನೀವು ಇಲ್ಲಿದ್ದಂಗೆ ಆಗುತ್ತೆ ಅಂತ. ಅದೇ ಪ್ರಕಾರವಾಗಿ ಅವ್ರು ಒಪ್ಕೊಂಡು ವೈಖಾನಸ ಶಾಸ್ತ್ರ ಅಂತ ಪೂಜೆ ನಡೀತು ಆ ಕಾಲದಲ್ಲಿ, ಈಗಲೂ ಅದೇ ಶಾಸ್ತ್ರದಲ್ಲಿ ಪೂಜೆ. ಆ ಶಾಸ್ತ್ರ ಪ್ರಕಾರವಾಗಿ ಅವ್ರಲ್ಲಿರುವಂಥ ಒಂದು ಅನುಭಾಗ ತೆಗೆದು ಪ್ರತಿಷ್ಠೆ ಮಾಡಿಸ್ಕೊಂಡಿದ್ದಾರೆ. ಅದರಿಂದ ಇಲ್ಲಿ ರಾಮಾನುಜರು ಸೂಕ್ಷ್ಮ ರೂಪ ಅಂತ ಕಣ್ಣು ಕಾಣಿಸಲ್ಲ, ಆದರೆ ಈಗಲೂ ಕೂಡ ಇಲ್ಲೇ ಇದ್ದಾರೆ. ನಾವೇನಾದ್ರು ಪ್ರಾರ್ಥನೆ ಮಾಡಿದ್ರೆ ನಾನಿದ್ದೀನಿ ಅಂತಾರೆ. ಈಗಲೂ ಕೂಡ ಸಂಜೆ 4:15 ಮೇಲೆ ಬೆಳಗ್ಗೆ 10 ಗಂಟೆ ತನಕ ಆ ದೇವಾಲಯದಲ್ಲಿ ರಾಮಾನುಜರು ಈಗಲೂ ಕೂಡ ಸರ್ಪರೂಪದಲ್ಲಿ ಸಂಚಾರದಲ್ಲಿದ್ದಾರೆ. ಅದನ್ನ 4:15 ಮೇಲೆ ಬಾಗಿಲು ತೆಗೆಯಲ್ಲ ದೇವಸ್ಥಾನ, ತಿರ್ಗಾ ಬೆಳಗ್ಗೆ 10 ಗಂಟೆಗೆ ಓಪನ್. ಇದು ವಿಶೇಷ. ಈಗಲೂ ಕೂಡ ಸರ್ಪರೂಪದಲ್ಲಿ ರಾಮಾನುಜರು ಸಂಚಾರದಲ್ಲಿದ್ದಾರೆ. ಇಲ್ಲಿಂದ ರಾಮಾನುಜರು ಶ್ರೀರಂಗಕ್ಕೆ ಹೊರಟೋಗ್ಬಿಡ್ತಾರೆ. ಅವ್ರು ಬದುಕಿರೋವ್ರೆ, ಅವ್ರ ವಿಗ್ರಹ 4 ಕಡೆ ಅವರೇ ಮಾಡಿಸೋದು. ಮೊದಲನೇ ನಮ್ಮ ತೊಂಡನೂರು, 2ನೇದು ಮೇಲುಕೋಟೆ, 3ನೇದು ಶ್ರೀರಂಗಂ, 4ನೇದು ಶ್ರೀಪೆರಂಬದೂರು. ಶ್ರೀಪೆರಂಬದೂರಲ್ಲಿ ಅವರ ಆತ್ಮ ಇದೆ, ಅದಕ್ಕೆ ಅಲ್ಲಿ ಸ್ಥೂಲ ರೂಪ ಅಂತ ಕರೀತಾರೆ. ಶ್ರೀರಂಗಕ್ಕೆ ಹೋದರೆ ಅವರ ಶರೀರ ರೂಪದಲ್ಲಿ ದರ್ಶನ ಮಾಡ್ಬೋದು. ಮೇಲ್ಕೋಟೆಗೆ ಬಂದರೆ ಅಭಿಮಾನದಲ್ಲಿ ದರ್ಶನ ಮಾಡ್ಬೋದು. ನಮ್ಮ ತೊಂಡನೂರಲ್ಲಿ ಸೂಕ್ಷ್ಮ ರೂಪದಲ್ಲಿ ಸರ್ಪರೂಪದಲ್ಲಿ ದರ್ಶನ ಮಾಡ್ಬೋದು. ಈ 4 ಕಡೆ ತುಂಬ ವಿಶೇಷ. ಅದರಲ್ಲೂ ನಮ್ಮ ತೊಂಡನೂರು ಅಂದರೆ ರಾಮಾನುಜರಿಗೆ ಅಭಿಮಾನದಲ್ಲಿ ಅಭಿಮಾನವಾದ ಸ್ಥಳ. ಯಾಕಪ್ಪ ಅಂದರೆ ತಮಿಳ್ನಾಡಲ್ಲಿ ವಿಶಿಷ್ಟಾದ್ವೈತ ಪ್ರಚಾರ ಮಾಡಿದ್ರೆ ಅಲ್ಲಿ ಬಿಡಲಿಲ್ಲ, ಅಲ್ಲಿಂದ ಈ ತೊಂಡನೂರಿಗೆ ಬಂದು ಇಲ್ಲಿ ವಿಶಿಷ್ಟಾದ್ವೈತ ಪ್ರತಿಪಾದನೆ ಮಾಡಿದ್ರು. ಇಲ್ಲಿ ಅವರಿಗೆ ಸಕ್ಸಸ್ ಆಯಿತು. ಮತ್ತು ಇಷ್ಟಾರಿ ಜನ ಈ ದೇವಾಲಯಗಳೆಲ್ಲ ಪ್ರತಿಷ್ಠೆ ಮಾಡಿದ್ರು, ಪುನರ್ಜೀರ್ಣ ಮಾಡಿದ್ರು. ಇದೆಲ್ಲ ಕೆಲಸ ನಡೀತಲ್ಲ, ಅದಕ್ಕೆ ತೊಂಡನೂರು ಅಂದರೆ ರಾಮಾನುಜರಿಗೆ ಅಭಿಮಾನದಲ್ಲಿ ಅಭಿಮಾನವಾದ. ಅದರಿಂದ ಈಗೂ ಕೂಡ ರಾಮಾನುಜರಲ್ಲಿ ಸರ್ಪರೂಪದಲ್ಲಿ ಸಂಚಾರದಲ್ಲಿದ್ದಾರೆ. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಇಷ್ಟಾರ್ಥಗಳಿಗೆ ಸಿದ್ಧಿಯಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನೊಂದು ವಿಚಾರ, 30ನೇ ತಾರೀಕು ಏಪ್ರಿಲ್ 30 ನರಸಿಂಹ ಜಯಂತಿ ಇರುತ್ತೆ. ನೀವು ಯಾರಾದರೂ ಸಹಾಯ ಮಾಡೋಗಿದ್ರೆ ಅಭಿಷೇಕಕ್ಕೋ ಪ್ರಸಾದಕ್ಕೋ ನೀವು ಧನ ಸಹಾಯ ಮಾಡ್ಬೋದು, ಕೊಡ್ಬೋದು ಬೇಕಾದ್ರೆ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಹರೇ ಕೃಷ್ಣ.